ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ. ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯಾಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷಯ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಿಕವಾಗಿದೆ. 16ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಜಯತೋ ಜಯ ಮುನಿ ವಂದೇ ಸದ್ಗುರು ಸಿದ್ಧರಾಜನ ದಯಾಳುವೆ. ಭಯ ನಿವಾರಕ ನಿನ್ನ ಕೃಪೆಯಿಂದ ಓದು ಸಂಸ್ಕೃತಿ ನಾಶವೇ. ಮೋಹ ಸರ್ಪವು ಸುತ್ತಿ ವಿಗದಾಗ್ಧ ಬಾಲನ ಬಿಡಿಸಿದಿ. ಇಹದ ದುಃಖಗಳಿಂದ ತಾರಿಸಿ ಶಾಂತಿಯು ಕಟಾಕ್ಷದಿ. ಹೇ ಸದ್ಗುರು ರಾಯನೇ, ನಿನಗೆ ಜಯ ಜಯಕಾರವಿರಲಿ. ನಿನ್ನ ದಿವ್ಯ ರೂಪವನ್ನು ನನ್ನ ಅಂತರ್ಯದೊಳಗೆ ನೋಡುವಂತೆ ನನ್ನ ಮೇಲೆ ಅನುಗ್ರಹ ಮಾಡು. ದಯಾಳುವೆ, ನಿನ್ನ ಚರಣಗಳಿಗೆ ನಮಿಸುವೆ. ನೀನು ಕೃಪೆ ಮಾಡಿದಿ ಎಂದರೆ ಈ ಜಗತ್ರಯದಲ್ಲಿ ಏನೂ ಆಗಲಿಕ್ಕಿಲ್ಲ. ಇಂಥ ಮಹಾಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದಂಥ ಅವಿದ್ಯೆಯ ಕ್ಷಣಾರ್ಧದಲ್ಲಿ ಪರಿಹಾರವಾಗುವುದು. ನಿನ್ನ ನಾಮದ ಮಹಿಮಾ ಇಷ್ಟೇ ಎಂದು ಅದಕ್ಕೆ ಉಪಮೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗನು ನಿನ್ನ ನಾಮವನ್ನು ಅಖಂಡ ಜಪಿಸುವನೋ ಅವನನ್ನು ಬ್ರಹ್ಮವೇ ಪೂಜಿಸುವುದು. ಎಲ್ಲ ಪ್ರಕಾರದ ಈಶ್ವರಿ ವಿಭೂತಿಗಳು ಆತನ ಮುಂದೆ ಕೈ ಜೋಡಿಸಿಕೊಂಡು ನಿಂತಿರುತ್ತವೆ ಮತ್ತು ಆಶ್ಚರ್ಯ ಭೋಗಗಳು ಮುಂದಿಡುತ್ತವೆ. ಆದರೆ ಆತನು ಅವನು ಸ್ವೀಕರಿಸಲೊಲ್ಲನು, ಯಾಕೆಂದರೆ ಅವನ ಕಾರ್ಯವು ಮುಂದೆ ಇರುತ್ತದೆ. ಆತನು ಈಶ್ವರನಿಗಿಂತ ಮೇಲಿನ ಸ್ಥಾನವನ್ನು ನೋಡುತ್ತಾನೆ ಮತ್ತು ಅದನ್ನು ನಾಮಬಲದಿಂದ ಗುರುಕೃಪೆಯ ಮೂಲಕ ಶೀಘ್ರವಾಗಿ ಹೊಂದುವನು. ಈಶ್ವರನಿಗೆ ಅಧಿಷ್ಠಾನವಾಗಿರುವ ನಿರ್ಗುಣ ನಿರ್ವಿಕಾರವ ಬ್ರಹ್ಮತತ್ವವನ್ನು ಗುರುಕೃಪೆಯಿಂದ ಆತನು ಪ್ರಾಪ್ತ ಮಾಡಿಕೊಂಡು ದ್ವೈತ ನಿರಸವಾಗಿ ಸುಖವನ್ನು ಹೊಂದುತ್ತಾನೆ. ಅಂಥ ಸತ್ಪುರುಷನಿಗೆ ಜಗತ್ತು ಸಗುದ ರೂಪವೇ ಕಾಣಿಸುವುದು. ಶುಭ ಅಶುಭ ಪುಣ್ಯ ಪಾಪ ಎಲ್ಲ ಸಮಾನವಾಗಿ ಕಾಣುವವು. ಆತನು ಹೃದಯದಲ್ಲಿ ಸದಾಕಾಲ ಸುಸ್ವರೂಪವನ್ನು ನೋಡುವಂತನಾಗಿ ಆತನಲ್ಲಿ ನಾನು ನೀನು ಎಂಬ ಭೇದಮತಿಯು ಉಳಿಯಲಾರದು. ಆತನಿಗೆ ಉಚ್ಚ ನಿಚಯವೆಂಬವು ಸಮಾನವಾಗಿರುವುದು. ಮಾನಪಮಾನಗಳೆಂಬವು ಕಾಣಿಸುವುದಿಲ್ಲ ಮತ್ತು ವಿಧಿ ನಿಷೇಧ ಜಾಲದಿಂದ ಆತನ ಸ್ಥಾನವು ದೂರವೇ ಇರುತ್ತದೆ. ಆತನ ದೃಷ್ಟಿಯನ್ನೆಲ್ಲ ಆತ್ಮರೂಪವಾಗಿ ನೋಡುತ್ತಾನೆ. ದೇಹ ದುಃಖದಿಂದ ಸಂಕಟ ಪರಲಾರನು. ಆದರೆ ಪರದುಃಖವನ್ನು ನೋಡಿದ ಮಾತ್ರದಿಂದ ಆತನ ಹೃದಯವು ದ್ರವಿಸುವುದು. ನಾಮದಲ್ಲಿ ರತನಾಗಿರುವಂಥ ಮಹಾತ್ಮನು ಸದ್ಗುರುನಾಥರನ್ನು ದೃಢವಾಗಿ ಹಿಡಿದುಕೊಳ್ಳುತ್ತಾನೆ. ಈತನ ಮಹಿಮೆಯನ್ನು ಅತ್ಯದ್ಭುತವಾಗಿದ್ದು ಸಹಸ್ರಮುಖವಾದ ಮಹಾಶೇಷನಿಂದ ಸಹ ವರ್ಣಿಸಲಾಗದು. ಆತನು ಸ್ವರೂಪದಿಂದ ಸದ್ಗುರುನಾಥನೇ ಆಗಿದ್ದರೂ ಸರ್ವಾರ್ಥ ಶಿಷ್ಯ ಭಾವದಿಂದ ವರ್ತಿಸುತ್ತಿದ್ದು ನಿರಾಭಿಮಾನದಿಂದ ಸೇವಾ ಮಾಡುತ್ತಾ ಅಂತರ್ಯದಲ್ಲಿ ಸದಾ ಶಾಂತಿಯುಕ್ತನಾಗಿರುತ್ತಾನೆ. ಈ ಮುಂದಿನ ಶ್ರೀ ಸಿದ್ಧಾರೂಢ ಚರಿತ್ರೆ ಕಥನವನ್ನು ಕೇಳುವಂತರಾಗಿರಿ. ಇದರ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಪೂರ್ಣ ಜ್ಞಾನವು ಪ್ರಾಪ್ತವಾಗುವುದು. ಶ್ರೀ ಸಿದ್ಧಾಶ್ರಮದಲ್ಲಿ ಶ್ರೀ ಪುರುಷ ಭಕ್ತ ಜನರು ನಿತ್ಯದಲ್ಲಿಯೂ ಭೋಜನ ಪದಾರ್ಥಗಳನ್ನು ತೆಗೆದುಕೊಂಡು ಬರುತ್ತಿರುವರು. ಅವನು ಮೊದಲು ಸಿದ್ಧಾರೂಢರಿಗೆ ಸಮರ್ಪಿಸಿ ಅನಂತರ ಎಲ್ಲರೂ ಕೂಡಿ ಶೇಷ ಪ್ರಸಾದವನ್ನು ಭಜಿಸುವರು. ಒಂದಾನೊಂದು ದಿವಸ ಅನೇಕ ಭಕ್ತರು ಭೋಜನವಾದ ಬಳಿಕ ಸದ್ಗುರುಗಳ ಸನ್ನಿಧಿಯಲ್ಲಿ ಭಜನೆ ಮಾಡುತ್ತಿದ್ದು ಸದ್ಗುರುಗಳು ವಿಶ್ರಾಂತಿ ಸ್ಥಾನಕ್ಕೆ ತೆರಳಿದ ಮೇಲೆ ಆ ಜನರು ಕೆರೆ ದಂಡೆಗೆ ಇರುವ ವೃಕ್ಷವನ್ನು ಛಾಯೆಗೆ ಹೋದರು. ಅಲ್ಲಿ ಗಿಡಗಳ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯದಲ್ಲಿ
ಕೆಲವರು ಚಿಕ್ಕ ಹುಡುಗರು ಆಡುತ್ತಾ ಆಡುತ್ತಾ ಕೆರೆಯ ಹತ್ತಿರ ಬಂದು ಅತ್ತಿತ್ತ ನೋಡುತ್ತಿರುವಾಗ ಒಂದು ಸರ್ಪವನ್ನು ಕಂಡರು. ಅದು ಸುಮಾರು 4 ಮೊಳ ಉದ್ದವಿದ್ದು ಬಿಸಿಲಿನೊಳಗೆ ಬಿದ್ದಿತ್ತು. ಆಗ ಅವರ ಪೈಕಿ ಒಬ್ಬ ಹುಡುಗನು ಆ ಸರ್ಪದ ಸಮೀಪ ಹೋಗಿ ಕುತೂಹಲದಿಂದ ಅದರ ಕಡೆಗೆ ಒಂದು ಕಲ್ಲು ಒಗೆದನು. ಆ ಕಲ್ಲು ಸರ್ಪಕ್ಕೆ ತಾಗಿ ಅದು ಮಹಾಕ್ರೋಧದಿಂದ ಹೆಡೆಯನ್ನು ಎತ್ತಿ ಹುಡುಗನನ್ನು ನೋಡಿ ತತ್ಕಾಲವೇ ಅವನ ಕಾಲಿಗೆ ಸುತ್ತಿಕೊಂಡು ಬಿಗಿದು ಕಟ್ಟುವಂಥದ್ದಾಯಿತು. ಆಮೇಲೆ ಆ ಸರ್ಪವು ಬಹು ಸಿಟ್ಟಿನಿಂದ ಅವನಿಗೆ ಕಡಿಯಲಾರಂಭಿಸಿತು. ಹುಡುಗನಾದರೂ ಅದನ್ನು ಬಿಡಿಸಿಕೊಂಡು ಹೋಗಬೇಕೆಂದು ನೋಡಿದರೆ ಆತನ ಶಕ್ತಿ ನಡೆಯದಂತಾಯಿತು. ಸರ್ಪವು ಅವನ ಸರ್ವಾಂಗದಲ್ಲಿ ಕಡಿಯುತ್ತಿತ್ತು. ಇದರಿಂದ ಅವನು ವಿಕಳನಾಗಿ ದೀರ್ಘ ಸ್ವರದಿಂದ ರೋಧ ಮಾಡಲಾರಂಭಿಸಿದನು. ಇದನ್ನೆಲ್ಲ ಕಂಡು ಇತರ ಹುಡುಗರು ಏನು ಮಾಡಬೇಕೆಂಬುದು ತೋಚದೆ ಅವನ ತಾಯಿ ತಂದೆಗಳನ್ನು ಕರೆಯುವಂತರಾದರು. ಆ ತಾಯಿ ತಂದೆಗಳು ಬಂದು ಕಾಲಿಗೆ ಸರ್ಪ ಸುತ್ತಿದ್ದ ತಮ್ಮ ಮಗನನ್ನು ನೋಡಿ ಬಹಳ ಆಕ್ರಾಂತ ಮಾಡಿದರು. ಹುಡುಗನ ತಾಯಿಯು ಆತನಿಗೆ, ಬಾರಪ್ಪ ಮಗುವೆ, ನಿನ್ನನ್ನು ನೋಡಿ ನನ್ನ ಜೀವ ಕಸಿಬಿಸಿಯಾಗುತ್ತದೆ. ಆ ಹಾವನ್ನು ಅಲ್ಲೇ ಬಿಟ್ಟು ಬೇಗನೆ ಬಾ. ನನ್ನ ಕಾಲುಗಳು ತರತರನೆ ನಡುಗುತ್ತಿವೆ ಮತ್ತು ನನಗೆ ಬಹಳ ಭಯವಾಗುತ್ತಿದೆ ಅಂದಳು. ಆಕೆಯ ಗಂಡನಾದರೂ ಭಯದಿಂದ ಹಿಂದೆ ನಿಂತು ಬಿಟ್ಟನು. ದೀರ್ಘ ಸ್ವರದಿಂದ ತಾಯಿಯು ಅಳುತ್ತಿದ್ದಳು. ತಂದೆಯು ಸಮೀಪ ಹೋಗಲು ಹೆದರುತ್ತಿದ್ದನು. ಈ ಥರ ನೆರೆದ ಜನರಾದರೂ ಬಹಳ ಗಾಬರಿಯಾಗಿ ಅತ್ತಿತ್ತ ಗಡಬಡಿಸುತ್ತಿದ್ದರು. ಆ ಹುಡುಗನಾದರೂ ಅತ್ತಿತ್ತ ನೋಡುತ್ತಾ ಅಲ್ಲಲ್ಲಿ ಬೀಳುತ್ತಾ ಮತ್ತು ಎದ್ದು ನಿಂತು ಎಷ್ಟು ಪೇಚಾಡಪಟ್ಟರೂ ಆ ಹಾವು ಅವನನ್ನು ಬಿಡಲೊಲ್ಲದು. ಅಳುತ್ತಿದ್ದ ತಾಯಿಯನ್ನು ನೋಡಿ ತಂದೆಯು, ನೀನು ವ್ಯರ್ಥ ಯಾಕೆ ಅಳುತ್ತಿ? ಅವನು ತಿಳಿದು ತಿಳಿದು ಸರ್ಪದ ಹತ್ತಿರ ಹೋಗಿದ್ದನು. ಏನು ಯತ್ನ ಮಾಡಿದರೂ ಅವನು ಸಾಯುವನು, ಅಳಬೇಡ ಅಂದನು. ಇತರ ಜನರು ಶಂಖಧ್ವನಿ ಮಾಡುತ್ತಿದ್ದರು. ಆದರೆ ಯಾರೊಬ್ಬರಿಗೂ ಸರ್ಪದ ಸಮೀಪ ಹೋಗಲಿಕ್ಕೆ ಧೈರ್ಯವಾಗಲಿಲ್ಲ. ಆಗ ಒಬ್ಬರು ಶ್ರೀ ಸಿದ್ಧಾರೂಢರ ಕಡೆಗೆ ಹೋಗಿ ಈ ವರ್ತಮಾನವನ್ನು ತಿಳಿಸಿದರು. ಆ ದಯಾಗನರಾದ ಸಿದ್ಧರು ಇದನ್ನು ಕೇಳಿದಾಕ್ಷಣವೇ ಗಡಬಡಿಸಿ ಓಡಿ ಬಂದು ನೋಡಿದರು. ಜನರೆಲ್ಲ ಬಹಳ ಆಕ್ರಾಂತ ಮಾಡುತ್ತಾ ಸುಮ್ಮನೆ ನೋಡುತ್ತಿದ್ದರು. ಯಾರೂ ಒಬ್ಬರು ಒಂದು ಉದ್ದವಾದ ಕಟ್ಟಿಗೆಯನ್ನು ತಂದು ಅದರಿಂದ ಹಾವನ್ನು ಬಿಡಿಸಲಿಕ್ಕೆ ನೋಡುತ್ತಿದ್ದರು. ಆದರೆ ಅದು ಬಿಡಲೊಲ್ಲದು. ಸಮೀಪ ಹೋಗಲಿಕ್ಕೆ ಯಾರೊಬ್ಬರಿಗೂ ಧೈರ್ಯ ಸಾಲುತ್ತಿದ್ದಿಲ್ಲ. ಆಗ ಸಿದ್ಧರು ಜನರನ್ನು ಅತ್ತಿತ್ತ ಸರಿಸಿ ನೆಟ್ಟಗೆ ಆ ಬಾಲಕನ ಹತ್ತಿರ ಹೋಗಿ ಆ ಹಾವಿನ ಹೆಡೆ ಹಿಡಿದು ಮತ್ತೊಂದು ಹಸ್ತದಿಂದ ಹುಡುಗನನ್ನು ಹಿಡಿಯುವಂತರಾದರು. ಆಮೇಲೆ ಸದ್ಗುರುಗಳು ಆ ಹಾವನ್ನು ಸರಕ್ಕನೆ ಜಗ್ಗಿ ಹುಡುಗನನ್ನು ಬಿಡುಗಡೆ ಪಡಿಸಿದರು ಮತ್ತು ಹಾವನ್ನು ದೂರ ಚೆಲ್ಲಿದರು. ಅದು ಅಲ್ಲೇ ನಿಶ್ಚಿತವಾಗಿ ಬಿತ್ತು. ಹೇ ಶ್ರೋತೃ ಜನರುಗಳಿರ, ನೋಡಿರಿ, ಲೋಕದಲ್ಲಿ ಇದೇ ರೀತಿ ಇರುತ್ತದೆ. ತಂದೆ ತಾಯಿಗಳಿಗೆ ಮಗನ ಮೇಲೆ ಬಹಳ ಪ್ರೇಮವಿರುತ್ತದೆ. ಆದರೆ ಸಂಕಟದಲ್ಲಿ ರಕ್ಷಿಸುವುದಕ್ಕೆ ಅವರ್ಯಾರೂ ಬರುವುದಿಲ್ಲ. ಸದ್ಗುರುನಾಥನೊಬ್ಬನೇ ನಿಜವಾದ ಮಿತ್ರನಾಗಿರುತ್ತಾನೆ. ತಮ್ಮ ಕಾರ್ಯವಾಗುವ ತನಕ ಜನರು ನನ್ನವನು ನನ್ನವನು ಎನ್ನುವರು. ಆದರೆ ಸಂಕಟ ಪ್ರಾಪ್ತವಾದಾಗ ಸದ್ಗುರುನಾಥನ ಹೊರತು ಮತ್ಯಾರೂ ಬರುವುದಿಲ್ಲ. ವಿಪತ್ತಿನೊಳಗೆ ರಕ್ಷಿಸುವಂತಹ ಸದ್ಗುರು ಒಬ್ಬನೇ ಸ್ನೇಹಿತನಾಗಿರುತ್ತಾನೆ. ಆತನನ್ನು ಆಶ್ರಯಿಸಿದರೆ ನಾವು ಎಂದೂ ದುಃಖವು ಕಾಣೆವು. ಜೀವರನ್ನು ದುಃಖದೊಳಗಿಂದ ಪಾರು ಮಾಡುವುದಕ್ಕಾಗಿಯೇ ಆತನ ಅವತಾರವಾಗಿರುತ್ತದೆ. ಆದ್ದರಿಂದ ಎಲ್ಲಿ ತನಕ ಮರಣ ಸಮೀಪ ಬಂದಿಲ್ಲವೋ ಅಷ್ಟರಲ್ಲಿಯೇ ಆತನ ಚರಣಗಳನ್ನು ಹಿಡಿಯಿರಿ. ಆತನು ದಯಾಳು ಇದ್ದಾನೆ, ದೋಷ ಗುಣಗಳನ್ನು ನೋಡುವನಲ್ಲ. ಶರಣು ಬಂದ ಮಾತ್ರದಿಂದ ಆತನು ತಾರಿಸುತ್ತಾನೆ. ಇತ್ತ ಸದ್ಗುರುಗಳು ಹುಡುಗನನ್ನು ನೋಡುತ್ತಾರೆ. ಅವನ ಸರ್ವಾಂಗದಲ್ಲಿ ಸರ್ಪದಂಶಗಳು ಕಾಣಿಸುತ್ತಿದ್ದವು. ಆಮೇಲೆ ಸದ್ಗುರುಗಳು ಹುಡುಗನ ಮೈಮೇಲೆಲ್ಲ ತಮ್ಮ ಅಮೃತ ಹಸ್ತವನ್ನು ಆಡಿಸಿದ ಮಾತ್ರದಿಂದ ಅವನು ಸ್ವಸ್ಥನಾದನು. ಆಗ ಮಹಾತ್ಮರು ಹುಡುಗನ ಕೈ ಹಿಡಿದು ಮಠದೊಳಗೆ ಕರೆದುಕೊಂಡು ಹೋಗಿ ಆತನ ಶರೀರಕ್ಕೆ ಪ್ರಸಾದ ವಿಭೂತಿ ಹಚ್ಚಿ, ಎಲೆ ಬಾಳ, ನಿನಗೆ ಇನ್ನು ಮೇಲೆ ಈ ಸರ್ಪದಂಶದ ಭೀತಿ ಹೋಯಿತು, ಸ್ವಸ್ಥದಿಂದಿರು ಎಂದು ಕೃಪಾವಚನವನ್ನು ದಯಪಾಲಿಸಿದನು. ಇಂತಹ ದಯಾಳುವಾದ ಆ ಸದ್ಗುರುರಾಯನ ದೀನ ಅನಾಥನಾಗಿರುವಂತನನ್ನು ರಕ್ಷಣೆ ಮಾಡುತ್ತಾನೆ. ಅಭಯತಾತನೆಂಬ ತನ್ನ ಬಿರುದನ್ನು ಆತನು ಸದಾ ಜತನ ಮಾಡುತ್ತಿರುವನು. ಹೇ ಶ್ರೋತೃ ಜನರುಗಳಿರ, ಈಗ ಕಥೆಯ ಲಕ್ಷಾರ್ಥವನ್ನು ಕೇಳುವಂತರಾಗಿರಿ. ಜೀವನು ಅಜ್ಞಾನವೆಂಬ ಬಾಲಾವ್ಯವಸ್ಥೆಯಲ್ಲಿ ತನ್ನ ಬಾಹಿತಗಳನ್ನು ನೋಡದೆ ವಿಷಯದೊಳಗೆ ಕೈ ಹಾಕುತ್ತಾನೆ.
ವಿಷಯ ಪ್ರದೇಶದಲ್ಲಿ ಆಡುತ್ತಾ ಆಡುತ್ತಾ ಮನವೆಂಬ ಕಲ್ಲಿನಿಂದ ಮೋಹ ಎಂಬ ಸರ್ಪಕ್ಕೆ ಹೊಡೆದ ಕ್ಷಣವೇ ಅದು ಸಿಟ್ಟಿಗೆದ್ದು ಆ ಅಜ್ಞಾನ ಜೀವನವನ್ನು ಸುತ್ತಿ ಅವನ ಸರ್ವಾಂಗವನ್ನು ಕಡಿಯಲಾರಂಭಿಸುತ್ತದೆ. ವ್ಯಾಮೋಹದಿಂದ ಸುತ್ತಲ್ಪಟ್ಟ ಜೀವನ ಬಹಳ ಚಟಪಡಿಸುತ್ತಿದ್ದು ತನ್ನನ್ನು ಬಿಡಿಸುವಂತರನ್ನು ಕಾಣದೆ ಹೋದನು. ಅವನ ಉಪಾಯಗಳೇನೂ ನಡೆಯದಂತೆ ಆದವು. ಆಗ ಆತನನ್ನು ರಕ್ಷಿಸಲಿಕ್ಕೆ ಸದ್ಗುರುವು ಓಡಿ ಬಂದು ಆ ಜೀವನನು ಮೋಹದಿಂದ ಬಿಡುಗಡೆ ಪಡಿಸುವಂತನಾದರು. ಜೀವನ ಮೈಮೇಲಿನ ಗಾಯಗಳೇ ಪಾಪ ಸಂಸ್ಕಾರಗಳು ಇರುತ್ತವೆ. ಅವುಗಳ ಮೇಲೆ ಸದ್ಗುರುವು ಬೋಧವೆಂಬ ಅಮೃತ ಹಸ್ತ ಎಳೆದ ಕೂಡಲೇ ಅವು ನಿರ್ಮಿಷವಾಗಿ ಹೋದವು. ಆಮೇಲೆ ಮನನವೆಂಬ ಅಂತ ವಿಭೂತಿ ಹಚ್ಚಿದ ಕೂಡಲೇ ಸಂಸಾರದ ಭೀತಿಗಳು ನಾಶವಾದವು. ಅಂತಹ ಸದ್ಗುರುವಿನ ಕೃಪಾ ವಿಶೇಷವು ದೀನ ಜನರಿಗೋಸ್ಕರವಾಗಿಯೇ ಕಾದಿಟ್ಟಿರುವುದು. ಯಾರು ಸಂಸಾರಕ್ಕೆ ಬೇಸತ್ತು ಹೋಗಿರುತ್ತಾರೋ ಅಂಥವರನ್ನು ಸತ್ಯವಾಗಿ ಸಿದ್ಧ ಸದ್ಗುರು ತಾರಣ ಮಾಡುತ್ತಾನೆ. ಹೇ ಗುರುವಾರ್ಯ, ನಿನಗೋಸ್ಕರ ನಮನ ಮಾಡುತ್ತೇನೆ. ನನ್ನ ಮೇಲಿನ ಈ ಮಾಯೆಯನ್ನು ನೀನು ಕಳೆದು ಬಿಡು. ನನ್ನನ್ನು ತಾರಿಸಲಿಕ್ಕೆ ನೀನು ಸಿದ್ಧನಾಗು. ನಿನ್ನ ಚರಣಗಳಲ್ಲಿ ನನ್ನ ಮಸ್ತಕವನ್ನಿಡುವೆನು. ನನ್ನ ಮತಿಯು ಶುದ್ಧವಿಲ್ಲ, ನಾನು ಸಂಸಾರದಲ್ಲಿ ಬದ್ಧನಾಗಿದ್ದೇನೆ. ಇಂಥ ನನ್ನ ದೀನನ ಶಬ್ದವನ್ನು ನಿನ್ನ ಕಿವಿಯಲ್ಲಿ ಹಾಗೆ ಬಿದ್ದೀತು. ಆದರೆ ನೀನು ಕೃಪಾನಿಧಿ ಇರುವೆ ಎಂದು ನನ್ನ ಬುದ್ಧಿಯು ಹೇಳುತ್ತದೆ. ಕಾಲಾಂತರವಿದಲ್ಲಿ ಆದರೂ ನೀನು ಕೃಪಾ ಮಾಡುವೆ ಎಂಬ ನಿಶ್ಚಯದಿಂದ ನಾನು ಧೈರ್ಯ ಬಿಡುವುದಿಲ್ಲ. ನೀನು ಎಂದೂ ಕೃಪಾ ಮಾಡುವೆಯೋ ಆ ಕ್ಷಣದಲ್ಲಿ ನನ್ನ ಭವಬಂಧನವು ಹಾರಿ ಹೋಗುವುದು. ಆ ಸುದಿನವು ಎಂದು ಬಂದೀತು ಎಂದು ನಾನು ದಾರಿ ನೋಡುತ್ತಿದ್ದೇನೆ. ಹೇ ಶ್ರೋತೃ ಜನರುಗಳಿರ, ಮುಂದಿನ ಅಧ್ಯಾಯದಲ್ಲಿ ಅತಿ ಸರಸಯುಕ್ತವಾದ ಕಥನವನ್ನೇ ಕೇಳುವಂತರಾಗಿರಿ. ಅದರ ಶ್ರವಣ ಮಾತ್ರದಿಂದ ಅಜ್ಞಾನ ರೂಪ ತಮವು ನಿರಸನವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಬಹುಮಧುರವಾದ ಈ 16ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಗುರು ಸಿದ್ಧಾರೂಢ ಚರಣಗಳ ಅರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.